ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಬೆಳಗ್ಗೆನೆ ತಿಂಡಿ ತಿಂದೇನೆ, ನಾವು ಓಡೋಡಿ ಬರುತ್ತಿದ್ದ ನೆನಪೊಂದಿದೆ. ಲಾಸ್ಟ್ ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟ್ ತಿಂದ ದಿನ ಒಂದಿದೆ. ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲೆ ಹೇಗೋ ಮಿಸ್ ಆಗಿ ಪಾಸಾದ ದಿನ ಒಂದಿದೆ. ಒಂದೇ ತಟ್ಟೆಲಿ ಒಂದೇ ಬೆಂಚಲ್ಲಿ ಊಟ ಹಂಚುತ್ತ ತಿಂದ ಸವಿ ನೆನಪೊಂದಿದೆ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ,
ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆನ್ತಟ್ಟಿ ಮುನ್ನಡೆಸು ವಿದ್ಯಾಲಯ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಬೆದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆ ನೋವಾಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ ಪವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಬಿಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಬಿಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ನೋಡಿ ಅಂತ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನೋ ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನೋ
ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನೋ ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ. ನೆಲ್ಲಿಕಾಯಿ ಮರದಲ್ಲಿಟ್ಟನೋ ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನೋ. ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಎಲ್ರಿಗೂ ಧನ್ಯವಾದಗಳು. ಈಗ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇದ್ದೇವೆ. ನಮ್ಮ ತಂಡದ ಗಾಯಕಿ ಗೀತಾಜಿ ಅವರು ಹಾಗೂ ನಾನು ಅಂತ ಕೇಳ್ತಾ ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಹಾಡು ಸೋಕೆ ಶ್ರುತಿ ಶ್ರುತಿ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಹೇಗೆ ಹಾಡು ಸೋಕೆ? ಅಯ್ಯೋ ಶ್ರುತಿ ಶ್ರುತಿ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಮನಸ್ಸು ಮನಸ್ಸು ಸೇರಲು ಈ ಬಾಳೆನ ಮನೀತ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಹಾಗೆ ಪ್ರೇಮ ಅನುರಾಗ ಬರಿ ಆಡುವ ಮಾತಲ್ಲ. ಸ್ನೇಹ ಹಿತವಾಗಿ ನೋಡಾಡದ ಸುಖವಿಲ್ಲ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಲಾ
ಸೇರಿ ನಲಿವಾಗ ಅನುರಾಗವು ಉಲ್ಲಾಸ ಎಲ್ಲ ಕೂಡಿ ಕುಣಿವಾಗ ಬದುಕೆಲ್ಲ ಸಂತೋಷ ನೀರು ಆನಂದ ಇಡೀ ಜೀವನ ಸಂದೇಶ ಒಲಿದ ಸ್ವರಗಳು ಒಂದಾಗಲಿ ಒಂದು ಇಂಪಾದ ಸಂಗೀತ ಮನಸ್ಸು ಮನಸ್ಸು ಸೇರಲು ಈ ಬಾಳೆ ನವನೀತ ಒಲಿದ ಸ್ವರಗಳು ಒಂದಾಗಲಿ ಬಲು ಇಂಪಾದ ಸಂಗೀತ ಮನಸ್ಸು ಮನಸ್ಸು ಸೇರಲು ಈ ಬಾಳೆ ನವನೀತ ಒಲಿದ ಸ್ವರಗಳು ಒಂದಾಗಲಿ ಬಲು ಇಂಪಾದ ಸಂಗೀತ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರ ತಂಬೂರಿ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಮದ್ದಾಗಿ ತನ್ನಿಯೊಳು ತಂಬೂರಿಯ ಗಾತಿ ನುಡಿಸಬೇಕೋ ತಂಬೂರಿ ಮಟ್ಟಲೆ ದನಿಯೊಳು ತಂಬೂರಿ ಅದಾತಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬಾಳ ಬಲ್ಲವರಿಗೆ ತಂಬೂರಿ ಇದು ಬಾಳ ಚರ್ಚಿಸಿದ ತಂಬೂರಿ ಬಾಳ ಬಲ್ಲವರಿಗೆ ತಂಬೂರಿ ಇದು ಬಾಳ ಚರ್ಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ತಿಳಿಯದು ಹೇಳಲಿ ಏನಿದರ ಹಂಚಿಕೆ ತಿಳಿಯದು ತಾಳಗೇಡಿಗೆ ಸಲ್ಲ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸತ್ಯ ಸರದಿಯೊಳು ತಂಬೂರಿ ಇದು ಉತ್ತಮರಾಡುವ ತಂಬೂರಿ ಶತಶರದಿಯೊಳು ತಂಬೂರಿ ತಮರಾಡುವ ತಂಬೂರಿ ಬತ್ತಿಸರಾಗದ ಬಗೆ ಅರಿಯದಂತ ಬತ್ತಿಸರಾಗದ ಬಗೆಯ ಅರಿಯದಂತ ಬತ್ತಿಗೆ ಜ್ಞಾತಕ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ
ಹಸಮದ ಮ್ಯಾಳಕ್ಕೆ ತಂಬೂರಿದು ಕುಶಲರಿಗೊಪ್ಪುವ ತಂಬೂರಿ ಹಸನದ ಮ್ಯಾಳಕ್ಕೆ ತಂಬೂರಿದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳದೀಶನ ಓದು ಪುರಾಣದಿ ಶಿಶುನಾಳದೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ 2005-6ನೇ ಸಾಲಿನ ಭರದ್ವಾಡ ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢ ಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಒಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ MS ಮಾಡಳಿಗರುಗಳು ವೇದಿಕೆಯ ಮೇಲೆ ಬರಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಪ್ರಾಥಮಿಕ ವಿಭಾಗದಲ್ಲಿ MA ಮಲಕ ಸಮುದ್ರ ಗುರುಗಳು ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀ BM ದೊಡ್ಡಮನಿ ಗುರುಗಳು ದಯವಿಟ್ಟು ಈ ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀಮತಿ ಪ್ರಮೋದಿನಿ ಬೆಳಗಾವಿ ಮೇಡಮ್ ಅವರು ಕೂಡ ಈ ವೇದಿಕೆಯ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ MP ಪವಾರ್ ಶೆಟ್ಟರ್ಗಳು ಕೂಡ ಈ ವೇದಿಕೆಯ ಮೇಲೆ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೋಬೇಕು. ಅದೇ ರೀತಿಯಾಗಿ ಶ್ರೀಮತಿ TM ಬಾಳಿ ಮೇಡಮ್ ಅವರು ಕೂಡ ಈ ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀ SV ಹೆಬ್ಬಳ್ಳಿ ಸರ್ ಮತ್ತು ಶ್ರೀ YH ಲಕ್ಷ್ಮಣಿ ಸರ್ ಕೂಡ ವೇದಿಕೆಯ ಮೇಲೆ ಆಶೀರ್ವಾದಬೇಕು. ಅದೇ ರೀತಿಯಾಗಿ ಶ್ರೀ BH ಮುಡಿಯಣ್ಣವರ್ ಸರ್ ಅವರು ಕೂಡ ಈ ವೇದಿಕೆಯ ಮೇಲೆ ಆಶೀರ್ವಾದಬೇಕು. ಅದೇ ರೀತಿಯಾಗಿ ಶ್ರೀಮತಿ ಶೈಲಾ ನಾಗಶೆಟ್ಟಿ ಮೇಡಮ್ ಅವರು ಕೂಡ ಈ ಒಂದು ವೇದಿಕೆಯ ಮೇಲೆ ಆಶೀರ್ವಾದಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನ ಪ್ರೌಢಶಾಲಾ ವಿಭಾಗದಲ್ಲಿ ಶ್ರೀ SM ಕಪ್ಪರ್ಗಿ ಸರ್ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀ MS ಹುಗ್ಗಿ ಸರ್ ಅವರು ಕೂಡ ಈ ವೇದಿಕೆಯ ಮೇಲೆ ಬರಬೇಕು. ಹಾಗೂ ಶ್ರೀ DY ಅರ್ಪಣಾಥ್ ಸರ್ ಅವರು ಕೂಡ ಈ ವೇದಿಕೆಯ ಮೇಲೆ ಬರಬೇಕು. ಶ್ರೀ IIT ಸರ್ ಕೂಡ ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀ MS ಗಂಗಣ್ಣವರ್ ಸರ್ ಕೂಡ ಈ ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಶ್ರೀ AS ನದಾಫ್ ಸರ್ ಕೂಡ ವೇದಿಕೆಯ ಮೇಲೆ ಬರಬೇಕು. ಶ್ರೀಮತಿ ನೀಲಮ್ಮ ಬಳ್ಳಾರಿ ಮೇಡಮ್ ಅವರು ಕೂಡ ಈ ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ SS ದಂಡೀನ್ ಸರ್ ಕೂಡ ಈ ವೇದಿಕೆಯ ಮೇಲೆ ಬರಬೇಕು. ಶ್ರೀ MR ದಂಡೀನ್ MR ರಾಘವೇಂದ್ರ ಸರ್ ಕೂಡ ಈ ವೇದಿಕೆಯ ಮೇಲೆ ಬರಬೇಕು. ಅದೇ ರೀತಿಯಾಗಿ ಮೋಹನ್ ದಾಸ್ ಪಾಟೀಲ್ ಸರ್ ಅವರು ಕೂಡ ಇವತ್ತಿನ ದಿನ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ನಾವು ಈ ವೇದಿಕೆಗೆ ಅವರನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಶ್ರೀ BM ಮುಳವಳ್ಳಿ ಗುರುಗಳು ಸರ್ ಕೂಡ ಈ ವೇದಿಕೆಯನ್ನ ಅಲಂಕರಿಸಿಕೋಬೇಕಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಾಲೆ ಭರದ್ವಾಡದಲ್ಲಿ ಕಲಿತ ಶಿಷ್ಯ ಬಳಗ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ STMCಯ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಭರದ್ವಾಡ ಕೊಡ್ಲಿವಾಡ ಗ್ರಾಮದ ಗುರು ಹಿರಿಯರು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಆಶೀರ್ವಾದಕ್ಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರು ದಯವಿಟ್ಟು ಸಹೋದರಿಯರು ಗ್ರಾಮದ ಗುರು ಹಿರಿಯರಿಗಾಗಿ ಆ ವೇದಿಕೆಯ ಕುರ್ಚಿಗಳನ್ನ ಅವ್ರಿಗೆ ಬಿಟ್ಟು ಕೊಡಬೇಕಾಗಿ ನಾವು ಕಳಕಳಿಯಿಂದ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಒಂದು 10-20 ಚೇರ್ಗಳನ್ನ ಇಲ್ಲಿ ಮುಂಭಾಗ ಕೂತಿರ್ತಕ್ಕಂಥ ಸಹೋದರಿಯರು ಆ ಕುರ್ಚಿಗಳನ್ನ ಖಾಲಿ ಮಾಡಿ ದಯವಿಟ್ಟು ಗುರು ಹಿರಿಯರಿಗೆ ಅನುವು ಮಾಡಿಕೊಡ್ಬೇಕಾಗಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಭರದ್ವಾಡ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು
ಹಾಗೂ ಎಲ್ಲ ಶಿಕ್ಷಕರು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು. ಹಾಗೆ ರೀತಿ ಈ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸಹೋದರ ಸಹೋದರಿಯರು, ದಯವಿಟ್ಟು ಅದು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಿಕ್ಷಕರಿಗೆ ಮೀಸಲಿಟ್ಟಂತಹ ಆಸನಗಳು ದಯವಿಟ್ಟು ಇಲ್ಲಿ ಸ್ವಲ್ಪ ಸಹಕರಿಸಬೇಕು. ಯಾಕಂದ್ರೆ ಶಿಕ್ಷಕರಿಗೆ ನಾವಿಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಕೂಡ ವೇದಿಕೆ ಮೇಲೆ ಬರಬೇಕು. ಗುರುಗಳು ಕೂಡ ವೇದಿಕೆ ಕಡೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ AS ನದಾಫ್ ಗುರುಗಳು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು. ದಯವಿಟ್ಟು ಇಲ್ಲಿ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ದಯವಿಟ್ಟು ದಾರಿ ಮಾಡಿಕೊಡ್ಬೇಕಲ್ಲೇ ಹಿಂದಿ ಮೇಲೆ ಆಗಮಿಸಬೇಕು. ಶ್ರೀಮತಿ DM ಬಾಳಿ ಟೀಚರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಈ ವೇದಿಕೆ ಮುಂದೆ ಸಾಕಷ್ಟು ಆಸನಗಳ ವ್ಯವಸ್ಥೆ ಇದೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂದ್ರಬಾರದು ಸಹೋದರ ಸಹೋದರಿಯರು, ದಯವಿಟ್ಟು. ಯಾಕಂದ್ರೆ ಮುಂಭಾಗದಲ್ಲಿ ಇಲ್ಲಿ ಬಹಳಷ್ಟು ಸ್ಟೇಜ್ ಸಮಸ್ಯೆ ಆಗ್ತಾ ಇದೆ. BF ಕುಂಬಳಿ ಸರ್ ಅವರು, MR ರಾಘವೇಂದ್ರಗಳು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನು ನಾವು ಚಪ್ಪಾಳೆ ಮೂಲಕ ಏನಂದ್ರೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮಾಡೇಡ್ ಹಾಗೂ ಮಾದೇವಿ ಟಪ್ಪನವರು ದಯವಿಟ್ಟು ರೆಡಿ ಇರಬೇಕು. ಆ ಕಡೆ ತಾವು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಶ್ರೀಮತಿ ಶೈಲಾ ನಾಗಶೆಟ್ಟಿ ಮೇಡಮ್ ಹಾಗೂ ಶ್ರೀಮತಿ TM ಬಾಳಿ ಟೀಚರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಗುರು ಮಾತೆಯರೇ ನಾವು ಬರಮಾಡಿಕೊಳ್ಳೋಣ. ಪಂಚಾನಂತನ ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು. ಎಲ್ಲ ನನ್ನ ಹರಿಗುರು ಗಣೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬ ನುಡಿಯ ಮೂಲಕ ಎಲ್ಲ ವೇದಿಕೆ ಮೇಲಿರತಕ್ಕಂಥ ಗುರುಗಳ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವೀಗ ಆರಂಭಿಸ್ತಾ ಇದ್ದೇವೆ. 1994, 95ರಿಂದ 2005 6ನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ನಾವು ನೀವೆಲ್ಲರೂ ಕೂಡ ಏನಪ್ಪ ಅಂದ್ರ ಸ್ವಾಗತಿಸೋಣ. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುವಿನನ್ನ ಮತ್ತೊಮ್ಮೆ ನಮ್ಮ ಹೃದಯ ಮನಗಳಲ್ಲಿ ನೆನೆಸಿಕೊಳ್ಳುತ್ತಾ 1994, 95ರಿಂದ 2005, 6ನೇ ಸಾಲಿನ ಭರದ್ವಾಡ ಗ್ರಾಮದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಘನ ಅಧ್ಯಕ್ಷತೆಯನ್ನ ನಮ್ಮೂರಿನ ನಿವೃತ್ತ ಪ್ರಧಾನ ಗುರುಗಳಾಗಿರ್ತಕ್ಕಂತಹ ಶ್ರೀ MS ಮಾಡಳ್ಳಿ ಗುರುಗಳು ವಹಿಸಿಕೊಳ್ಳಬೇಕಾಗಿ ನಾವು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ MA ಮಲಕ್ ಸಮುದ್ರ ಸರ್ ವಹಿಸಿಕೊಳ್ಳಬೇಕಾಗಿ ನಾವು ಅವರಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ BM ದೊಡ್ಡಮನಿ ಗುರುಗಳು ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಪ್ರಮೋದಿನಿ ಬೆಳಗಾಂಕರ್ ಮೇಡಮ್ ಅವರು ಕೂಡ ಈ ಸಭೆಯ ಮುಖ್ಯ ಅತಿಥಿಗಳನ್ನ ವಹಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ MP ಪವಾರ್ ಶೆಟ್ಟರ್ ಸರ್ ನಮ್ಮ ನೆಚ್ಚಿನ ಗುರುಗಳು ಕೂಡ ಅವರು ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಶ್ರೀಮತಿ DM ಬಾಳಿ ಮೇಡಮ್ ಅವರು ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಶ್ರೀ SV ಹೆಬ್ಬಳ್ಳಿ ಸರ್ ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಈ ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀ YH ಅಶ್ವಿನಿ ಗುರುಗಳು ಕೂಡ ಏನಂದ್ರೆ ಈ ಸಭೆಯ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ BH ಮುಡಿಯನ್ ಸರ್ ಅವರು ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಶೈಲಾ ನಾಗಶೆಟ್ಟಿ ಮೇಡಮ್ ಅವರು ಕೂಡ ಏನಂದ್ರೆ ಈ ಸಭೆಯ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ.
ಶ್ರೀ ಎಸ್.ಎಂ. ಅಪ್ಪರಿಗೆ ಸರ್ ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಶ್ರೀ ಎಂ.ಎಸ್. ಹುಗ್ಗಿ ಸರ್ ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಶ್ರೀ ಬಿ.ವೈ. ಅರ್ಪಣಾ ಸರ್ ಕೂಡ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಶ್ರೀ ಐ.ಟಿ. ಸರ್ ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರನ್ನು ಕೇಳ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಎ.ಎಸ್. ನದಾಫ್ ಗುರುಗಳು ಕೂಡ ಈ ಸಭೆಯ ಒಂದು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾನೆ. ಅದೇ ರೀತಿಯಾಗಿ ಶ್ರೀಮತಿ ನೀಲಮ್ಮ ಬಳ್ಳಾರಿ ಟೀಚರ್ ಅವರು ಕೂಡ ಏನಪ್ಪ ಅಂದ್ರೆ ಈ ಸಭೆಯ ಒಂದು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಬೇಕೆಂದು ನಾನು ಕೇಳ್ಕೊಳ್ತಾನೆ. ಅದೇ ರೀತಿಯಾಗಿ ಶ್ರೀ ಎಸ್.ಎಸ್. ದಂಡಿನ ಗುರುಗಳು ಕೂಡ ಏನಪ್ಪ ಅಂದ್ರೆ ಈ ಸಭೆಯ ಒಂದು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಬೇಕೆಂದು ತಮ್ಮಲ್ಲಿ ಅದೇ ಕೇಳ್ಕೊಳ್ತಾನೆ. ರೀತಿಯಾಗಿ ಶ್ರೀ ಎಂ.ಎಸ್. ಗುಡಾರ ಸರ್ ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು. ಹಾಗೂ ಶ್ರೀ ಬಿ.ಎಂ. ಮುಡೋಳಿ ಸರ್ ಕೂಡ ಈ ಒಂದು ಸಭೆಯ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಜ್ಞಾನ ದೀಪ ಹಚ್ಚಿ ನಮ್ಮ ಬದುಕಿಗೆ ದಾರಿ ತೋರಿಸುವ ಗುರುಗಳೇ, ಜ್ಞಾನ ದೀಪ ಹಚ್ಚಿ ನಮ್ಮ ಬದುಕಿಗೆ ದಾರಿ ತೋರಿಸುವ ಗುರುಗಳೇ ನಮ್ಮ ಬದುಕಿನ ನಿಜವಾದ ದೈವಗಳು. ಅಂತಹ ಪೂಜ್ಯ ಗುರುಗಳಿಗೆ ಕೃತಜ್ಞತೆ ಅರ್ಪಿಸುವ ಈ ಪವಿತ್ರ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬರದೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿಯಾಗಿ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಸರ್ಕಾರಿ ಉರ್ದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಬರದ್ವಾಡ ಕೊಟ್ಲವಾಡ ಗ್ರಾಮದ ಎಲ್ಲ ಗುರು ಹಿರಿಯರು, ತಾಯಂದಿರು ಅವರೆಲ್ಲರನ್ನು ಕೂಡ ಏನಪ್ಪ ಅಂದ್ರೆ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಬಳಗವನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡುತ್ತೇವೆ. ಇಂದು ನಮ್ಮೆಲ್ಲರ ಮನಸ್ಸುಗಳು ಆಗಿಸುವ ಈ ಸೌಹಾರ್ದದ ಕ್ಷಣದಲ್ಲಿ ಗೌರವ, ಕೃತಜ್ಞತೆ ಮತ್ತು ಪ್ರೀತಿ ಮೂಲಕ ಗುರುಗಳನ್ನ ಸನ್ಮಾನಿಸುವ ಸುವರ್ಣ ಅವಕಾಶ ನಮಗೆ ದೊರೆತಿದ್ದು ಯಾವ ಪುಣ್ಯದ ಫಲವೋ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಎಲ್ಲ ಗುರುಮಾತೆಯರನ್ನ ನಾವು ಗೌರವಿಸೋಣ. ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮನ್ನ ಮುನ್ನಡೆಸುವ ಸಾಕ್ಷಾತ್ ಪರಬ್ರಹ್ಮನೇ ಈ ನಮ್ಮ ಗುರುಗಳು ಅಂತ ನಾವು ಈ ಸಂದರ್ಭದಲ್ಲಿಸಿಕೊಳ್ಳೋಣ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಹಳೆಯ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರಾದ ಮಾದೇವಿ ಕನ್ನವ ಹಾಗೂ ಸರಸ್ವತಿ ಮಾಡಾಡಿ ಸಂಗಡಿಗರಿಂದ ಈಗ ಪ್ರಾರ್ಥನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಕಕುತಿ. ಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಕಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ.
ಮುಕುತಿ. ಮನುಷ್ಯಗೆ ಶಾಂತಿ ನೀಡುವ ದಿವ್ಯ ಶಕ್ತಿ ಗುರುವಿನ ಗುಲಾಮನಾಗುವ ತನಕ ಎನ್ನುವ ಹಾಡಿನ ಮೂಲಕ ಎಲ್ಲ ಗುರುವರನ್ನ ಹೃದಯದಲ್ಲಿ ನೆಲೆ ಮಾಡಿಸಿ ಆ ಪ್ರಾರ್ಥನೆಗೆ ನಾಡಿರ್ತಕ್ಕಂಥ ಎಲ್ಲ ಸಹೋದರಿಯರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮದ ಸ್ವಾಗತ, ಈ ಸ್ವಾಗತ ಕಾರ್ಯಕ್ರಮವನ್ನ ನಮ್ಮ ಹಿರಿಯ ಸಹೋದರರಾಗಿರತಕ್ಕಂತಹ NV ಗೋಜನೂರ್ ಹಾಗೂ ಬಸವರಾಜ್ ಪೂಜಾರ್ ಅವರು ನಡೆಸಿಕೊಡ್ಬೇಕಾಗಿ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಭೂತಪೂರ್ವ ಯಶಸ್ಸನ್ನ ತಂದುಕೊಟ್ಟಂತ ನನ್ನ ಎಲ್ಲ ಗುರುಗಳಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಗೆಳೆಯರಿಗೂ ಕೂಡ ನಮಸ್ಕರಿಸುತ್ತಾ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಯಾರನ್ನ ಸರಸ್ವತಿ ರೂಪದಲ್ಲಿ ಕಾಣಬಹುದು, ಯಾವ ಸರಸ್ವತಿ ನಾಲಿಗೆ ಮೇಲೆ ನಿಲ್ಲಲಿ ಎಂದು ಭಾವಿಸುತ್ತೇವೆಯೋ ಆ ಸರಸ್ವತಿಯ ರೂಪವನ್ನ ತಾಳಿ ಎದುರಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗುರು ಬಳಗದವರನ್ನ ಸ್ವಾಗತಿಸುವ ಸೌಭಾಗ್ಯ ಇವತ್ತು ನಿಜವಾಗ್ಲೂ ನನ್ನ ಪುಣ್ಯ ಅನ್ಕೊಳ್ತೀನಿ. ಈ ಒಂದು ಗುರುಗಳನ್ನ ಎಷ್ಟು ಹೊಗಳಿದ್ರು ಸಾಲದು. ನಾನು ಹೆಚ್ಚಿಗೆ ಮಾತಾಡ್ತೇನೆ ಅಂತ ಅನ್ಕೊಂಡ್ಬೇಡ್ರಿ. ದೀಪದ ಬೆಳಕು ಇಲ್ಲದೆ ಇದ್ರೆ ಕತ್ಲಾಗ್ತದ, ಅಂತರಂಗದ ಜ್ಞಾನದ ಬೆಳಕು ಇಲ್ಲದೆ ಇದ್ರೆ ಜೀವನನೇ ಕತ್ಲಾಗ್ತದ. ಅಂತಹ ಮನಸ್ಸಿನಲ್ಲಿ ಜ್ಞಾನದ ಬೆಳಕನ್ನ ತುಂಬಿದವರು ಈ ನನ್ನ ಗುರುಗಳು. ಈ ನನ್ನ ಗುರುಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಪ್ರಾರಂಭಿಸೋಣ. ಪ್ರಪ್ರಥಮದಲ್ಲಿ ಈ ಒಂದು ಭವ್ಯವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶ್ರೀ MS ಮಾಡಾಳಿ ಸರ್ ಅವರಿಗೆ ಹೂಗುಚ್ಛವನ್ನ ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರ್ಬೇಕಂತೇಳಿ ಬಸವರಾಜ್ ಪೂಜಾರ್ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಾಗತ ಸುಸ್ವಾಗತ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತೇನೆ. ಅದೇ ರೀತಿಯಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಲಿಗೊಟ್ಟಿ ಈ ಒಂದು ಶಿಷ್ಯ ಬಳಗಕ್ಕೆ ಅಷ್ಟೊಂದು ಆತ್ಮೀಯತೆಯ ಭಾವವನ್ನು ತುಂಬಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸತಕ್ಕಂತ ಶ್ರೀಯುತ MA ಮನುಸಮುದ್ರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸೋಣ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಇದೇ ನಮ್ಮ ಪಕ್ಕದ ಊರಿನವರಾಗಿರ್ತಕ್ಕಂಥ ಶ್ರೀಯುತ BM ದೊಡ್ಡಮನಿ ಗುರುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಹಾಗೂ ಬರಸವಾಡ ಗ್ರಾಮದ ಎಲ್ಲ ಗುರು ಹಿರಿಯರ ವತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಕಳೆದ 30 ವರ್ಷಗಳ ಹಿಂದೆ ನಮಗೆ ಜ್ಞಾನ ಎಂಬ ಅಕ್ಷರವನ್ನ ಬಿತ್ತಿ 30 ವರ್ಷಗಳ ನಂತರ ನಮ್ಮೂರಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರುಮಾತೆಯಾಗಿರ್ತಕ್ಕಂಥ ಶ್ರೀಮತಿ ಪ್ರಮೋದಿನಿ ಬೆಳಗಾವ್ಕರ್ ಗುರುಗಳಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಬರ್ಲಿ ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಜೊತೆನೆ ಇದ್ದು ಅವರು ಯಾವುದೇ ಊರಿನಿಂದ ಹೋಗ್ಲಿಲ್ಲ ಬರಲಿಲ್ಲ. ಇದೇ ನಮ್ಮ ಹಳೆಯ ಶಾಲೆಯ ಕಟ್ಟಡದಲ್ಲಿಯೇ ವಾಸವಿದ್ದು ಸಾಕಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ನಮಗೆ ಅನ್ನದ ಜೊತೆ ಅಕ್ಷರವನ್ನು ನೀಡಿರ್ತಕ್ಕಂಥ ಶ್ರೀಯುತ MB ಪವರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು
ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಅತ್ಯುತ್ತಮವಾದಂತ ಶಾಲೆಯನ್ನ ನೀಡಿ ಹೋಗಿರ್ತಕ್ಕಂಥ ಶ್ರೀಮತಿ DM ಬಾಳೆ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೆಳೆಯರ ಬಂದ ವತಿಯಿಂದ ಹಾಗೂ ಎಲ್ಲ ಬ್ಯಾಚಿನ ಸಹೋದರ ಸಹೋದರಿಯರ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಊರಿನ ನೆಚ್ಚಿನ ಶಿಕ್ಷಕರಾಗಿರತಕ್ಕಂಥ ಶ್ರೀಯುತ SV ಹೆಬ್ಬಳ್ಳಿ ಗುರುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಜೋರಾದ ಚಪ್ಪಾಳೆ ಮಾಡ್ಬೇಕ. ಊಟ ಮಾಡಿ ಬಂದಿರಿ ಈಗ ಸ್ವಲ್ಪ ಜೋರಾಗ್ಲಿ. ಗುರುಗಳಿಗೆ ಕೇಳ್ಬೇಕ ನಮ್ ಚಪ್ಪಾಳೆ ಹೆಂಗೈತೆ ಅಂತೇಳಿ. ಅದೇ ರೀತಿಯಾಗಿ ಹಲವಾರು ವರ್ಷಗಳ ಕಾಲ ನಮ್ಮ ಊರಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿ ಬಳಗನ್ನ ಹೊಂದಿರತಕ್ಕಂಥ ಶ್ರೀಯುತ YS ಹಸ್ಮನಿ ಗುರುಗಳಿಗೆ ಸಿದ್ದು ಅವರು ಹೂಗುಚ್ಛವನ್ನು ನೀಡುವ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ BH ಮುಜಣ್ಣವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೂಗುಚ್ಛವನ್ನು ನೀಡುವ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಸ್ವಾಗತ, ಸುಸ್ವಾಗತ. ನೋಡ್ರಿ ಒಂದ್ಸಲ ಹೆಂಗ್ ಕೊಟ್ಟಾರ ನಮ್ಮ ಗುರುಗಳು, ದೇವ್ರ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೊಂದು ಮೆರಗು ತಂದು ಕೊಟ್ಟಾರ. ನಾವು ಅನ್ಕೊಂಡಿದ್ದಕ್ಕಿಂತ ಯಶಸ್ವಿ ಆದಂತ ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ಶ್ರೀಮತಿ ಶೈಲಾ ನಾಗಶೆಟ್ಟಿ ಮೇಡಮ್ ಅವ್ರಿಗೂ ಕೂಡ ಹೂಗುಚ್ಛವನ್ನ ನೀಡುವ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಾಗತ, ಸುಸ್ವಾಗತ. ಎಲ್ಲ ವಿದ್ಯಾರ್ಥಿನಿಯರೇ ನಮ್ಮ ನೆಚ್ಚಿನ ಗುರುಗಳನ್ನ ದೂರದಿಂದಲೇ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಖುಷಿ ಪಡಿಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ MS ಗುಡಾರ ಗುರುಗಳಿಗೆ ಹೂಗುಚ್ಛವನ್ನ ನೀಡುವುದರ ಮುಖಾಂತರ ಸ್ವಾಗತವನ್ನ ಕೋರ್ಬೇಕಂತೇಳಿ ಶ್ರೀಯುತ ರಾಜು ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಾಗತ, ಸುಸ್ವಾಗತ. MS ಗುಡಾರ ಗುರುಗಳು ಬರ್ಲಿ. ಸಾಕು, ಸುಮ್ಮನಾಗ್ಬಿಟ್ರಿ, ಸಾಕತ್ತ ಈಗಾಗ್ಲೇ. ಅದೇ ರೀತಿಯಾಗಿ ನಮ್ಮ ಫಸ್ಟ್ 94-95 ಹೈಸ್ಕೂಲ್ ಸ್ಟಾರ್ಟ್ ಆಯ್ತು. ಹೈಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಬಂದು ನಮಗೆಲ್ಲ ಅಕ್ಷರವನ್ನ ತೀಡಿ ಎಲ್ಲ ABCD ಕೂಡ ಅವಾಗಲೇನ ಕಲಿತಿದ್ದು. ಅದೇ ಶ್ರೀಯುತ MS ಕಬ್ಬರಿಗೆ ಗುರುಗಳಿಗೆ ಸುರೇಶ್ ಅವರು ಹೂಗುಚ್ಛವನ್ನ ನೀಡುವ ಮುಖಾಂತರ ಸ್ವಾಗತವನ್ನ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀಯುತ MS ಹುಕ್ಕಿ ಗುರುಗಳಿಗೆ ಮಲ್ಲಿಗೌಡ ಅವರು ಹೋಗಿ ಹೂಗುಚ್ಛವನ್ನ ನೀಡಿ ಅವರನ್ನ ಸ್ವಾಗತ ಮಾಡ್ಕೊಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಾಗತ, ಸುಸ್ವಾಗತ. ಜೋರಾಗಿ ಚಪ್ಪಾಳೆ ತಟ್ರಿ ಅಂದ್ರೆ ಗೊತ್ತಾಗತ್ತೆ ಸರ್ಗೆ ನೀವ್ ಎಷ್ಟು ಗ್ರೂಪ್ ಬಂದಿರಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ. ಸ್ವಲ್ಪ ನೋಡಿ ನಗ್ಬೇಕವ್ರ. ಅದೇ ರೀತಿಯಾಗಿ BY ಗುರುಗಳಿಗೆ ರಮೇಶ್ ಅವರು ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಬರ್ಲಿ ಜೋರಾದ ಚಪ್ಪಾಳೆ, ಸ್ವಲ್ಪ ಗದ್ದರ್ಲಿ. ನೋಡ್ರಿ ಹೆಂಗ್ ಕುಂತಾರ ಗುರುಗಳು. ಆಯ್ತಾಯ್ತು. ಅದೇ ರೀತಿಯಾಗಿ ನಮ್ಮ ಊರಿನಲ್ಲಿ ಸಾಕಷ್ಟು ವಿದ್ಯಾರ್ಥಿ ಬಳಗವನ್ನು ಹೊಂದಿರತಕ್ಕಂತ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ IIT ಗುರುಗಳಿಗೆ ವೀರೇಶ್ ಹೆಬ್ಬಳ್ಳಿ ಅವರು ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿ ಆಗಿರತಕ್ಕಂಥ ನಮ್ಮ ನೆಚ್ಚಿನ ಗುರುಗಳು ಆಗಿರತಕ್ಕಂಥ MS ಗಂಗಣ್ಣ ಅವ್ರ ಗುರುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮ
ಅವರೇ. ದಯವಿಟ್ಟು ಅಲ್ಲಿ ಹಿಂದಿದ್ದವ್ರಿಗೆ ಯಾರಿಗೆ ಕಾಣೋದಿಲ್ಲ ಅಂತ ಈ ವೇದಿಕೆ ಮೇಲೆ ಏನ್ ಮುಂದೆ ನಿಂತ್ಕೊಂಡಿರಲ್ಲ, ನೀವೆಲ್ಲ ಹಿಂದೋರಿ. ಸಾಕಷ್ಟು ಸತೀಶ್ ಮಾಡಾಳಿ ಅವರಿಂದ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಹೂಗುಚ್ಛವನ್ನ ನೀಡಿ ಅವರಿಗೆ ಸ್ವಾಗತವನ್ನ ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಎಸ್ ಎಸ್ ದಂಡಿನ್ ಗುರುಗಳಿಗೆ ಪ್ರಕಾಶ್ ಹಳ್ಳಿ ಅವರು ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಎಂ ರಾಘವೇಂದ್ರ ಗುರುಗಳಿಗೆ ಬಸವರಾಜ್ ಮಾಡಾಳಿ ಅವರು ಹೋಗಿ ಹೂಗುಚ್ಛವನ್ನ ನೀಡುವ ಮುಖಾಂತರ ಅವರಿಗೆ ಸ್ವಾಗತವನ್ನ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಬಸವರಾಜ್ ಮಾಡಾಳಿ ಅವರು ಬರ್ಲಿ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬದಿಗಿಟ್ಟು ಈ ಒಂದು ನಮ್ಮೂರಿನ ಶಿಷ್ಯ ಬಳಗದ ಅಭಿಮಾನಕ್ಕಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸೋಣ. ಅಜ್ಜಪ್ಪ ಮಂಡಳಿ ಅವರು ಬಂದು ಹೂಗುಚ್ಛವನ್ನ ನೀಡುವ ಮುಖಾಂತರ ಅವರಿಗೆ ಸ್ವಾಗತವನ್ನ ಮಾಡ್ಕೋಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಸ್ವಾಗತ, ಸುಸ್ವಾಗತ. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ, ಗುರುಮಾತೆಗಳಿಗೆ, ಗುರುಮಾತೆಯರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಸ್ವಾಗತವನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಲ್ರೆಡಿ ವರ್ಕ್ ಮಾಡ್ತಿರುವಂತಹ ಎಲ್ಲಾ ಗುರುವೃಂದವು ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಾಥಮಿಕ ಮತ್ತು ಎಲ್ಲ ಶಿಕ್ಷಕರು ಎಲ್ಲ ಶಿಕ್ಷಕರು ಎಲ್ಲ ವೇದಿಕೆ ಮೇಲೆ ಆಗಮಿಸಿ ಸ್ವಾಗತವನ್ನ ಒಂದು ವಿನಂತಿ, ಎಸ್ ವಿ ನಾಸಿಕ್ ಮೇಡಮ್ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ಚಿಕ್ಕುಂಜ ಎಸ್ ವಿ ಮೇಡಮ್ ಅವರು ಬರದ್ವಾಡ ಗ್ರಾಮದ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರನ್ನು ಸ್ವಾಗತಿಸಲು ಫಕೀರಮ್ಮ ನೀಡಲು ಬರೆದಿದ್ದಾರೆ. ಫಕೀರಮ್ಮ ಮಾಡಾಳಿ, ಶೀಲಾ ಅಮ್ಮಿನ್ಬಾಯಿ ಅವರು ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ಹಲೋ ಸ್ವಾಗತವನ್ನ ಕೋರಿದಂತ ಎಲ್ಲ ಸಹೋದರ ಸಹೋದರಿಯರಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಬಸವರಾಜ್ ಮಾಡಾಳಿ ಅವರು ನಡೆಸಬೇಕು. ಸ್ವಾಗತ ಎನ್ನುವುದು ಹಾಗೂ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಪತ್ರಿಕಾ ವರದಿಗಾರರು ಕೂಡ ಏನಂತಂದ್ರೆ ಬರದ್ವಾಡ ಮತ್ತು ಕೊಟ್ಟೂರು ಗ್ರಾಮದ ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಏನಂತಂದ್ರೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಅವ್ರಿಗೂ ಕೂಡ ಏನಂತಂದ್ರೆ ಶಂಭು ಮಾಡಳಿ ಮತ್ತು ಈರಪ್ಪ ನಾಯ್ಕರ್ ಇವರು ವೇದಿಕೆ ಚಮನ್ ವೇದಿಕೆ ಮೇಲೆ ಬರಬೇಕು. ಸುಗಂಧ, ಆ ಸುಗಂಧವನ್ನ ಕಂಪಿಸಿರ್ತಕ್ಕಂಥ ಮುತ್ತಣ್ಣ ಗಜನೂರ್ ಅವರಿಗೆ ಸ್ವಾಗತ ಭಾಷಣ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಮುತ್ತಣ್ಣ ಗಜನೂರ್ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇನ್ನ ಮುಂದಿನ ಒಂದು ಕಾರ್ಯಕ್ರಮ ಅಗಲಿದ ಶಿಕ್ಷಕರಿಗೆ ಶ್ರದ್ಧಾಂಜಲಿ. ದೇಹ ಅಗಲಿದರು ಗುರುಗಳು ಅಂದ್ರೆ ಗುರುಗಳ ಆದರ್ಶಗಳು
ಎಂದಿಗೂ ಅಮರ. ಯಾಕಂದ್ರೆ ಬರ್ಧಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಮಾದರಿಯಾಗಿರ್ತಕ್ಕಂಥ ಎಲ್ಲ ಹಲವಾರು ಶಿಕ್ಷಕರು ಇವತ್ತು ನಮ್ಮನ್ನ ಬಿಟ್ಟು ಅಗಲಿರ್ತಕ್ಕಂಥದ್ದು. ಆದ್ದರಿಂದ ಆ ಅಗಲಿದ ಗುರುಗಳ ಆತ್ಮಕ್ಕೆ ಇವತ್ತು ಬರ್ಧಾಡ ಗ್ರಾಮದಲ್ಲಿ ಈ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನದಲ್ಲಿ ಅವರಿಗೆ ನಾವೆಲ್ಲರೂ ಕೂಡ ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಆ ಗುರುಗಳ ಆತ್ಮಗಳಿಗೆ ಇವತ್ತು ಕೈಲಾಸದಲ್ಲಿರತಕ್ಕಂತ ಎಲ್ಲ ಗುರುಗಳಿಗೆ ನಾವು ಇಲ್ಲಿಂದ ಮೌನವನ್ನ ಅರ್ಪಿಸುವ ಮೂಲಕ ಆ ಗುರುಗಳ ಪಾದಗಳಿಗೆ ಇವತ್ತು ಅತ್ಯಂತ ಕೋಟಿ ನಮನಗಳನ್ನು ಸಲ್ಲಿಸೋಣ. ಎಲ್ಲರೂ ಎದ್ದು ನಿಂತು ಒಂದು ನಿಮಿಷದ ಮೌನಾಚರಣೆ ಇರುತ್ತೆ. ಅಗಲಿರ್ತಕ್ಕಂತಹ ಈ ದಿವಂಗತ ಶಿಕ್ಷಕರು ಮಾಡಿರ್ತಕ್ಕಂಥ ಸೇವೆ, ಆ ಸೇವೆಯ ಪ್ರತಿಫಲ ಇವತ್ತಿನ ಈ ಗುರುವಂದನೆ ಕಾರ್ಯಕ್ರಮ. ಅವರು ಮಾಡಿರ್ತಕ್ಕಂತಹ ಆ ಎಲ್ಲ ಕರ್ತವ್ಯ ಸೇವೆ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಅವರಿಗೆ ನಾವು ಒಂದು ನಿಮಿಷದ ಒಂದು ಮೌನಾಚರಣೆಯನ್ನ ಮಾಡೋಣ. ನಾನು ಮೊದಲಿಗೆ ಮೌನ ಪ್ರಾರಂಭ ಅಂತ ಹೇಳ್ತೀನಿ. ಎಲ್ಲರೂ ನಿಂತಲ್ಲೇ ಒಂದು ನಿಮಿಷದ ಅವಧಿಯಲ್ಲಿ ಕಣ್ಣು ಮುಚ್ಚಿ ಶಾಂತವಾಗಿ ಅವರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು. ಮೌನ ಪ್ರಾರಂಭ. ಶ್ರೀ BR ಮಾಡಳ್ಳಿ ಸರ್, ದಿವಂಗತ ಶ್ರೀ BF ಕಾಗಿ ಸರ್, ದಿವಂಗತ ಶ್ರೀ MS ಮಾಡಳ್ಳಿ ಸರ್ ಕೊಡ್ಲಿವಾಡದವರು, ದಿವಂಗತ ಶ್ರೀ SD ಪಟ್ಗಾರ್ ಸರ್, ದಿವಂಗತ ಶ್ರೀ RM ಕುಲಕರ್ಣಿ ಸರ್, ದಿವಂಗತ ಶ್ರೀ NR ಶೇಟ್ ಸರ್, ದಿವಂಗತ ಶ್ರೀ VD ಸಣ್ಣಪ್ಪನವರ್ ಸರ್, ದಿವಂಗತ ಶ್ರೀ AC ನಾವೀಸ್ ಸರ್, ದಿವಂಗತ ಶ್ರೀ KI ಪಟ್ಟೇಜ್ ಸರ್, ದಿವಂಗತ ಶ್ರೀ RM ರೋಳಿ ಸರ್. ಮೌನ ಸಮಾಪ್ತಿ. ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಬಹುದು. ಆಗಿರತಕ್ಕಂಥದ್ದು ಪ್ರಸ್ತಾವನೆ, ಪ್ರಾಸ್ತಾವಿಕ ನುಡಿಯನ್ನ. ಯಾಕಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಆಶಯ ಏನಂತಂದ್ರೆ ಅದು ಪ್ರಾಸ್ತಾವಿಕ ನುಡಿಗಳು. ಆ ಪ್ರಾಸ್ತಾವಿಕ ನುಡಿಗಳನ್ನ ಶ್ರೀ ಪ್ರಶಾಂತ್ ತಿಪ್ಪಣ್ಣ ಮಾಡಳ್ಳಿ ಅವರು ಹಾಗೂ ಶಂಕರಪ್ಪ ಗುರುಬಸಪ್ಪ ಮಾಡಳ್ಳಿ, ಈ ಇಬ್ಬರು ಹಿರಿಯ ಸಹೋದರರು ಈ ಒಂದು ಸಭೆ, ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ನೀಡ್ತಾ ಇದ್ದಾರೆ. ದಯವಿಟ್ಟು ಶಾಂತವಾಗಿ ಆಲಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನ ದೀಪವನ್ನು ಹಚ್ಚಿ ನಮ್ಮ ಬದುಕಿಗೆ ಬೆಳಕು ನೀಡಿದ ಪೂಜ್ಯ ಗುರುಗಳು, ತಾಯಿಯ ನಂತರ ನಮ್ಮ ಬದುಕನ್ನು ರೂಪಿಸಿದ ಮಹಾನ್ ಚೇತನರು ಗುರುಗಳು, ಅಕ್ಷರ ಜ್ಞಾನದಿಂದ ಹಿಡಿದು ಜೀವನದ ಮೌಲ್ಯಗಳವರೆಗೆ ಕಲಿಸಿದ ಗುರುಗಳು. ಗುರುವಿನ ಆಶೀರ್ವಾದವಿದ್ದರೆ ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆಗಳು ಬರುತ್ತವೆ. ಇಂತಹ ಮಹನೀಯರಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೂ ಗೌರವ ಸಲ್ಲಿಸುವ, ಸನ್ಮಾನಿಸುವ ಕಾರ್ಯಕ್ರಮವೇ ಈ ಗುರುವಂದನಾ ಕಾರ್ಯಕ್ರಮ. ಭರದ್ವಾಡದ ಮಣ್ಣಿನಲ್ಲಿ ಬಂಗಾರದ ಹೃದಯಗಳಿವೆ, ನಗುವಿನ ಹಿಂದೆ ಪ್ರೀತಿ ತುಂಬಿದ ಸರಳ ಜೀವಗಳಿವೆ. ಅತಿಥಿ ಬಂದರೆ ಆತ್ಮೀಯವಾಗಿ ಅಪ್ಪಿಕೊಳ್ಳುವ ಜನರು, ಒಂದು ಮಾತಿಗೆ 100 ಮೌಲ್ಯ ಕೊಡುವ ಸತ್ವ ಮನಸ್ಸುಗಳು. ಬಡತನ ಬಂದರೂ ತಲೆ ಭಾಗದ ಧೈರ್ಯದ ಬದುಕಿ. ಇಂತಹ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡುವುದು ನನ್ನ ಪೂರ್ವಜನ್ಮದ ಪುಣ್ಯ. ವೇದಿಕೆಯ ಮೇಲೆ ಆಶೀರ್ವಾದಕರ್ತಕ್ಕಂಥ ಈ ಒಂದು ಸಮಾರಂಭದ ಅಧ್ಯಕ್ಷರೇ ಹಾಗೂ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನನ್ನ ಎಲ್ಲ ಗುರು ವೃಂದವೇ ಹಾಗೂ
ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ 1994-95ರಿಂದ 2005-6 ನನ್ನ ಎಲ್ಲ ಸ್ನೇಹಿತರೇ ಹಾಗೂ ಇಲ್ಲಿ ವಡ್ಲಿವಾಡ ಮತ್ತು ಬರ್ದ್ವಾಡ ಗ್ರಾಮಗಳಿಂದ ಬಂದಿರತಕ್ಕಂಥ ಸಮಸ್ತ ಗುರು ಹಿರಿಯರೇ ಹಾಗೂ ತಾಯಂದಿರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತು ಸದ್ಯ ಕಾರ್ಯನಿರ್ವಹಿಸುತ್ತ ಎಲ್ಲ ಶಿಕ್ಷಕ ವೃಂದದವರೇ, SDMC ಸದಸ್ಯರೇ, ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಅಧ್ಯಕ್ಷರೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ಕಾಣದ ದೇವರಿಗೆ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವರು, ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲಿ. ಗುರುದೇವ ನಿಮಗೆ ಶರಣು ಶರಣಾರ್ಥಿ, ನೀವೆಂದಿಗೂ ಆಗಿಲ್ಲ ಸ್ವಾರ್ಥಿ, ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ. ನಮ್ಮ ಬರ್ದ್ವಾಡ ಗ್ರಾಮದ ಒಂದು ಶಾಲೆಯ ಇತಿಹಾಸದಲ್ಲಿ ಅಂದ್ರೆ ನಮ್ಮ ಬರ್ದ್ವಾಡ ಗ್ರಾಮದಲ್ಲಿ ಶಾಲೆ ಪ್ರಾರಂಭವಾದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಗುರುವಂದನಾ ಕಾರ್ಯಕ್ರಮಗಳು ನಡೆದಿರೋದಿಲ್ಲ. ಆದರೆ ಪ್ರಪ್ರಥಮ ಬಾರಿಗೆ ನಮ್ಮ ಬರ್ದ್ವಾಡ ಗ್ರಾಮದಲ್ಲಿ ಸುಮಾರು 11 ಬ್ಯಾಚಿನ ವಿದ್ಯಾರ್ಥಿನಿಯರು ಸೇರಿ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೇವೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಮ್ಮ ಬರ್ದ್ವಾಡ ಹಾಗೂ ವಡ್ಲಿವಾಡ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಈ ಒಂದು 11 ಬ್ಯಾಚುಗಳ ಎಲ್ಲ ಸ್ನೇಹಿತೆಯರು, ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅಭೂತಪೂರ್ವಕವಾಗಿ ವಿಜೃಂಭಣೆಯಿಂದ ನಾವು ನೆರವೇರಿಸಲಿಕ್ಕೆ ತನು ಮನ ಧನ ಎಲ್ಲ ರೀತಿಯಲ್ಲಿ ನಮ್ಗೆ ಬಹಳ ಸಹಕಾರವನ್ನ ನೀಡಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಪೂಜ್ಯ ಗುರುಗಳೇ, ಸ್ನೇಹಿತರೇ, ಸಹೋದರಿಯರೇ, ಸುಮಾರು ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ಈಗ ಸುಮಾರು 2 ತಿಂಗಳಿಂದ ನಾವೆಲ್ಲ ಯೋಜನೆ ಮಾಡಿ ಯಶಸ್ವಿಗೊಳಿಸಲು ಅಣಿಯಾಗ್ತಾ ಇದ್ದೇವೆ. ಸ್ನೇಹವೆಂಬುದು ಮುತ್ತಿನ ಹಾರ, ಪೋಣಿಸಲು ಬೇಕು ಭಾವನೆಗಳ ಸೂಜಿದಾರ. ಪೋಣಿಸಿದಾಗ ಸುಂದರ ಮುತ್ತಿನ ಹಾರ, ಅದುವೇ ಜೀವನದ ಸಂಸ್ಕಾರ. ಆ ಸಂಸ್ಕಾರ ಸಿಗಲಿಕ್ಕೆ ಈ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಸುಮಾರು 30-32 ವರ್ಷಗಳ ನಂತರ ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದೇವೆ. ಹಲವು ಕೊರತೆಗಳು, ಅನಾನುಕೂಲತೆಗಳು, ಹಲವು ತೊಂದರೆಗಳ ನಡುವೆಯೂ ನಮ್ಮೂರಿನ ಶಿಷ್ಯ ಬಳಗಕ್ಕೆಲ್ಲ ತಮ್ಮ ಅನುಭವದ ಜ್ಞಾನ ಸುದೆಯನ್ನ ಬೆಳೆಸಿದ್ದೀರಿ. ಗುರುಗಳೇ, 11 ಬ್ಯಾಚಿನ ಸಹೋದರರೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಅತ್ಯಂತ ಭಾವುಕವಾಗಿ ಈ ಮಾತನ್ನ ಹೇಳ್ತೇವೆ. ಈ ಕಾರ್ಯಕ್ರಮ ಬಹಳ ವರ್ಷಗಳ ಹಿಂದೆ ಆಗಬೇಕಾಗಿದೆ. ಸ್ವರ್ಗಸ್ಥರಾದ ಗುರುವರ್ಯರನ್ನು ಸ್ಮರಿಸಬೇಕು. ಆ ಗುರುಗಳು ನೆನೆಸಬೇಕು. ಬಹಳಷ್ಟು ಅವರೇ ಅಲ್ಲ, ಬಹಳಷ್ಟು ಸ್ವರ್ಗಸ್ಥರಾದ ದಿವಂಗತ ಶಿಕ್ಷಕರುಗಳಿಗೆ ನಾವು ನೆನೆತ ಅವರ ಒಂದು ಹಾವಭಾವ, ಕಲಿಕೆ ಇರಬಹುದು, ನಮ್ಮೊಂದಿಗಿನ ವರ್ತನೆ ಇರಬಹುದು, ಹಲವು ಆಶಾದಾಯಕ ಮನೋಭಾವನೆಯನ್ನ ಹುಟ್ಟಿಸಿದಂತ ಮಹನೀಯರು ಇವರೆಲ್ಲ ನಮ್ಮ ಎಲ್ಲರೂ ನೀವೇನಾಗ್ಬೇಕು, ನಾವು ಹೇಳೇತಿದ್ವಿ ಅವಾಗ ನೀವೇನಾಗ್ಬೇಕ್ಲಿ ಅಂತ ಕೇಳ್ಕೊಂಡು ಬಂದಾಗ ಎಲ್ಲರೂ ಒಂದೊಂದು ಹೇಳಿದ್ರು. ನನ್ನ ಪಾಳೆ ಬಂದಾಗ ದೊಡ್ಡ ಮನುಷ್ಯರು ಹೊರಗೆ ಹೋಗ್ಬಿಟ್ರು. ಅವಾಗ ನಾನು ಏನ್ ಅಂತಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನೆನಪಿಟ್ಕೊಂಡು ಈಗ ಹೇಳ್ತಾ ಇದ್ರೆ ಅವಾಗ ನಾನು ಅನ್ಕೊಂಡಿದ್ದೆ ನಾನು ನಮ್ಮ ವಾಟ್ಸಪ್ ಸರ್ ಟೀಚರ್ ಆಗ್ಬೇಕು ಅಂತ ಹೇಳಿ. ಆ ದೇವರು ನನಗೆ ಆ ಒಂದು ಹುದ್ದೆಯನ್ನ ಅಲಂಕರಿಸಿಕೊಳ್ಳಲಿಕ್ಕೆ ಸಾಕಾರ ನೀಡಿದ್ದಾರೆ. ಆ ಪೂಜ್ಯ ಗುರುಗಳಿಂದ ಹಾಗೂ ಈ ವೇದಿಕೆ ಎಲ್ಲ ಗುರುವರಿಯರಿಂದ. MS ಮಾಡಾಳು ಸರ್ ನಮಗೆ ಸತತವಾಗಿ 5 ವರ್ಷಗಳ ಕಾಲ ಬೋಧನೆ ಮಾಡಿದಂತ ಗುರುವರಿಯರು. ಅವರನ್ನ ಇವತ್ತು ನೋಡ್ತಾ ಇದ್ರೆ ನಮ್ಗೆ
ಹೃದಯ ತುಂಬಿ ಬರ್ತದೆ. ಅಂತಹ ಗುರುಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಅವರನ್ನ ಸನ್ಮಾನಿಸುವಂತಹ ಈ ಒಂದು ಅವಕಾಶವನ್ನ ಆ ದೇವರು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟಿದ್ದಾರೆ. ಹೃದಯಪೂರ್ವಕ ಅಂತ ಧನ್ಯವಾದಗಳನ್ನ ಆ ದೇವರುಗಳಿಗೆ ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿ ಹಿರಿಯರಿಗೆ ಹೋಗ್ಬಿಟ್ಟು ನಮ್ಮ ಗುರುವಂದನೆಯನ್ನ ಸ್ವೀಕರಿಸುವ ನಮ್ಮ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ನಮ್ಮ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿರ್ತಕ್ಕಂಥ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಶಂಕರ್ ಮಾಡಳ್ಳಿ ಬ್ರದರ್ಗೆ ಹಾಗೂ ಪ್ರಶಾಂತ್ ಮಾಡಳ್ಳಿಯವರಿಗೂ ಕೂಡ ಧನ್ಯವಾದ ಹೇಳ್ತಾ, ಯಾಕಂದ್ರೆ ಈ ಕಾರ್ಯಕ್ರಮ 3 ತಿಂಗಳಿಂದ ನಿರಂತರವಾಗಿ ಎಲ್ಲ ಬ್ಯಾಚಿನ ಸಹೋದರ ಸಹೋದರಿಯರು ಸಾಕಷ್ಟು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂದ್ರೆ ಈ ಸೇರಿರ್ತಕ್ಕಂಥ ಜನಸಾಗರವೇ ಸಾಕ್ಷಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇವತ್ತಿನ ಬೀದಿಗಳಲ್ಲಿ ಇವತ್ತು ಸುಡುವ ಬಿಸಿಲಿನಲ್ಲಿ ಶಿಕ್ಷಕರು ಯಾವ ರೀತಿ ಅಂತಂದ್ರೆ ಅವರು ಕೂತ್ಕೊಂಡು ಬಿಸಿಲಾಗಿದ್ರು ಕೂಡ ಏನಂತಂದ್ರೆ ಇಡೀ ಊರಿನ ಕೊಟ್ಲಿವಾಡ ಮತ್ತು ಬರ್ಬಾಡ ಗ್ರಾಮದ ಈ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಯ್ತು. ಆ ಬಿಸಿಲಲ್ಲಿ ಕೂಡ ಅಂತಂದ್ರೆ ತಾವು ಅಳುಕದೆ ಅಂದರೆ ಇವತ್ತು ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿಕ್ಕೆ ಕಾರಣಕರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಗತ್ತಿನ ಎಲ್ಲಾ ಉನ್ನತ ಹುದ್ದೆಗಳನ್ನು ಸೃಷ್ಟಿಸುವ ಏಕೈಕ ಪವಿತ್ರ ವೃತ್ತಿ ಎಂದರೆ ಅದು ಶಿಕ್ಷಕ ವೃತ್ತಿ ಮಾತ್ರ ನಾವು ಹೇಳ್ಬಹುದು. ಯಾಕಂದ್ರೆ ಆ ಶಿಕ್ಷಕರು ಮಾಡ್ತಕ್ಕಂಥ ಆ ಕಾರ್ಯ ಇದೆಯಲ್ಲ, ನಾವು ಇಡೀ ಜೀವನ ಪರ್ಯಂತ ಕೂಡ ಒಂದು ನೂಲಿನಷ್ಟು ಕೂಡ ಅದರ ಋಣವನ್ನು ನಮ್ಮ ಕೈಯಿಂದ ತೀರಿಸಲಿಕ್ಕೆ ಆಗೋದಿಲ್ಲ. ಆತ್ಮೀಯರೇ, ಈಗ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಈಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ವೇದಿಕೆಯ ಮುಂಭಾಗತಕ್ಕಂಥ ಎಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ದೀಪ ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ತಮ್ಮಲ್ಲಿ ಎಲ್ಲ ಗುರುಗಳ ಗುರು ಮಾತೆಯರಿಗೆ ವಿನಂತಿಸಿಕೊಳ್ತೇನೆ. ಜ್ಞಾನವೆಂಬ ಬೆಳಕಿನ ಸಂಕೇತವೇ ದೀಪ ಪ್ರಜ್ವಲನ. ಆ ದೀಪವನ್ನ ಈಗ ಎಲ್ಲ ಗುರು ಮಾತೆಯರು ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ನಾವು ಆರಂಭಿಸೋಣ. ದಯವಿಟ್ಟು ಎಲ್ಲ ಗುರುಗಳು ಈಗ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಅಜ್ಞಾನದಿಂದ ಜ್ಞಾನದ ಕಡೆ ನಮ್ಮನ್ನು ಮುನ್ನಡೆಸುವ ಸಾಕ್ಷಾತ್ ಪರಬ್ರಹ್ಮವೇ ಈ ಗುರು. ಈ ಒಂದು ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಎಲ್ಲ ಗುರುವರಿಯರು ಕೂಡ ದೀಪವನ್ನು ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ಸಮಸ್ತ ಎಲ್ಲ ಗುರು ಹಿರಿಯರು ಮತ್ತು ಶಿಷ್ಯ ಬಳಗದ ವತಿಯಿಂದ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಜ್ಞಾನ ಜ್ಯೋತಿ ಸದಾ ನಮ್ಮ ಬದುಕುಗಳನ್ನ ಬೆಳಗಲಿ ಎಂಬ ಹಾರೈಕೆಯೊಂದಿಗೆ ಎಲ್ಲ ಗುರುಗಳು ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಬೇಕೆಂದು ಕೇಳ್ಕೊಳ್ತೇನೆ. ತಾನು ಸವೆದರೂ ಪರವಾಗಿಲ್ಲ, ತಾನು ಸವೆದರೂ ಪರವಾಗಿಲ್ಲ, ಮಕ್ಕಳ ಭವಿಷ್ಯ ಉನ್ನತವಾಗಲಿ ಎನ್ನುವರು. ಮಕ್ಕಳ ಭವಿಷ್ಯ ಉನ್ನತವಾಗಲಿ ಎನ್ನುವರು ಗುರುಗಳ ಪಾದಕ್ಕೆ ಕೋಟಿ ಪ್ರಣಾಮಗಳು. ಅವರೇ ನಮ್ಮ ಬಾಳಿನ ಈ ವೇದಿಕೆ ಮೇಲೆ ಇರತಕ್ಕಂತಹ ಪರಮೇಶ್ವರರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಉದ್ಘಾಟನೆ ಮಾಡಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಎಸ್ ಗುರುಗಳು ಹಾಗೂ ಎಲ್ಲ ಗುರುಗಳಿಗೆ ನಾನು ಮತ್ತೊಮ್ಮೆ ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಗುರುವರಿಯರಿಂದ ಈಗ ಮುಂದಿನ ಒಂದು ಕೆಲಸ ಶ್ರೀ ಗುರು ಗರದೇಶ್ವರ ಕರಿಯರ್ ಅಕಾಡೆಮಿ ವತಿಯಿಂದ ಒಂದು ಕೋಲಾಟ, ನಿಂಬಿಯ ಹೊಣದ ಮೇಲೆ ಎಂಬ ಹಾಡಿನ ಮೇಲೆ ಮುದ್ದು ವಿದ್ಯಾರ್ಥಿಗಳಿಂದ ಈಗ ಒಂದು ಕೋಲಾಟ. ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ
ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಬೇರಾಗಿರುವೋಳೆ ಹೋಲ್ಗಾದ ಸದ್ದಿಗೆ ಒದುಗೋಳೆ ಒದುಗೋಳೆ ಹೋಲ್ಗಾದ ಸದ್ದಿಗೆ ಒದುಗೋಳೆ ಸರಸ್ವತಿಗೆ ನಮ್ನಾಲಿಗೆ ತೊಡರ ನೀ ಕವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಶ್ರೀ ಗುರು ಗಣೇಶ್ವರ ಅಕಾಡೆಮಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಪ್ರತಿಭಾ ಶ್ರೇಯಾ ಸಿಂಚು ಚನಶ್ರೀ ಕೀರ್ತಿ ಯಲ್ಲಮ್ಮ ಅವರಿಗೆ ಧನ್ಯವಾದಗಳು ಹಾಗೂ ಈ ಕೋಲಾಟ ಶಿಕ್ಷಕರಾಗಿರ್ತಕ್ಕಂಥ ನೇತ್ರ ಹಿರೇಮಠ ಮೇಡಮ್ ಅವರು ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾನೆ. ಈಗ ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ 2025 ಮತ್ತು 26ನೇ SLC ಫಲಿತಾಂಶದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ 5 ವಿದ್ಯಾರ್ಥಿಗಳು 85% ಹೆಚ್ಚು ಅಂಕ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಆ ಸನ್ಮಾನಿಸುವ ವಿದ್ಯಾರ್ಥಿಗಳು ದಯವಿಟ್ಟು ರೆಡಿ ಇರಬೇಕು. ಹೆಸರು ಹೇಳ್ತಾರೆ ರೆಡಿ ಇರಬೇಕು. ಸಹನಾ ಕೋಣಿ, ಕಲ್ಪನಾ ಸಿದ್ಧಾರ್ಥ್, ವಿದ್ಯಾ ಮಾಡಳ್ಳಿ, ಸಮರ್ ಪವಾಡಿ, ಮಹೇಶ್ ವಿ ಮಾಡಳ್ಳಿ ಇವರು ರೆಡಿ ಇರಬೇಕು. ನಮಃ ಪ್ರಣವಾಯ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾ
ತರುವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು. ಭಕ್ತಿಗೀತೆಯನ್ನು ಹಾಡಿರ್ತಕ್ಕಂಥ ಕುಮಾರಿ ಜೋಯಾ ಬಾಲ ಪ್ರತಿಭೆ ನಮ್ಮೂರಿನ ಹೆಮ್ಮೆ. ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಗ್ರಾಮ ದೇವತೆಯ ದೇವಸ್ಥಾನದ ಕಾರ್ಯಕ್ರಮಗಳಿರ್ಬೋದು, ಸಾಕಷ್ಟು ಕೆಲ ಒಂದು ಕಾರ್ಯಕ್ರಮಗಳಲ್ಲಿ ಜೋಯಾಳ ಹಾಡನ್ನು ನಾವೆಲ್ಲ ಕೇಳಿದೀವಿ. ಆಕಿದ ಅವಳ ಒಂದು ಸೌಭಾಗ್ಯ ಇವತ್ತ ನಮ್ಮ ಎಲ್ಲ ಸುಮಾರು 22 ಗುರುವರ್ಯರ ಸಮ್ಮುಖದಲ್ಲೇ ಹಾಡಿರ್ತಕ್ಕಂಥ ಅವಳ ಗಾನಸುದೆ ಎತ್ತರೋತ್ತರವಾಗಿ ಬೆಳೆಯಲಿ ಅಂತ ಆ ದೇವರಲ್ಲಿ ನಾನು ಹಾರೈಕೆ ಮಾಡ್ತಾ ಇದ್ದೀನಿ. ಅವಳಿಗೆ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ನಮ್ಮ ಈ ಸಭೆಯ ಅಧ್ಯಕ್ಷರು MS ಮಾಡಳ್ಳಿ ಸರ್ ಮತ್ತು ಉಳಿದ ಅತಿಥಿಗಳು ಅವರಿಗೆ ಸನ್ಮಾನಿಸಿ ಬೀಳ್ಕೊಡ್ಬೇಕಾಗಿ ಅವರಿಗೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶದ ನಾಡಿನ ಚಪ್ಪಾಳೆ, ಆಡದ ಚಪ್ಪಾಳೆ, ಕಾರ್ಯಗಳವ ನೀಡಿದ ಸನ್ಮಾನದ ಚಪ್ಪಾಳೆ, ಯೋಗಿಗೆ ಚಪ್ಪಾಳೆ, ಆಗಿರುವಾಳೆ ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಈಗ ಕಾತುರಾಗಿದ್ದೇವೆ. ನಮ್ಮ ಜೀವನವನ್ನ ರೂಪಿಸಿದ ಅಕ್ಷರ ಜ್ಞಾನದಿಂದ ಮೌಲ್ಯಗಳಿಗೆ ಬದುಕಿನ ದಾರಿಯನ್ನು ತೋರಿಸಿದ ಪೂಜ್ಯ ಶಿಕ್ಷಕರಿಗೆ ಸನ್ಮಾನ ಸಲ್ಲಿಸುವ ಸೌಭಾಗ್ಯ ನಮ್ಮದು. ಈಗ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಶಂಕರಣ್ಣ ಮಾಡಳ್ಳಿಯವರು ಹಾಗೂ ಪೂಜಾರವರು ಕೂಡ ಈ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ. ಪೂಜಾರ್ ಹಾಗೂ ನಿಂಗಪ್ಪ ಗಜನೂರವರು ತಯಾರಿಲಿರ್ಬೇಕು, ಅವರ ಬ್ಯಾಚ್ ತಯಾರಿಲಿರಬೇಕು. ದಯವಿಟ್ಟು ಆ ಬ್ಯಾಚಿನ ಎಲ್ಲ ವಿದ್ಯಾರ್ಥಿನಿಯರು ಸಹೋದರ ಸಹೋದರಿಯರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಗುರುಗಳನ್ನು ನಾವಿಲ್ಲಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ 96-97 ಬಸವರಾಜ ಮಾಡಳ್ಳಿ ಶಶಿಕಾಪುಲ್ಲ ಹಾಗೂ ಎಲ್ಲ ಮನಸ್ಸು ತುಂಬಿ ನಮ್ಮ ಭಾವನೆಗಳು ತುಂಬಿ ಬರ್ತಾ ಇದ್ದಾವೆ. ಬಹುಶಃ ನಮ್ಮ ಮಾತಾಡ್ತಿರೋದಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮೆಲ್ಲರ ಭಾವನೆಗಳು ತುಂಬಿ ಬಂದಿದೆ. ಅದಕ್ಕಂದರೆ ಇವತ್ತು ಎಲ್ಲರೂ ನಾವು ಬಹುಶಃ ಇಷ್ಟೆಲ್ಲ ಕೆಲಸದ ಇದ್ರು ಸುಮಾರು ಜನ ದೂರ ಬಂದಿದ್ದೀವಿ. ಎಲ್ಲರಿಗೂ ಎಲ್ಲ ಸಹೋದರ ಸಹೋದರರಿಗೆ ಧನ್ಯವಾದಗಳು.
ಬಹುಶಃ ಇದೇ ಹಂತದಲ್ಲಿ ನಾವೆಲ್ಲರೂ ನಮ್ಮ ಬಾಲ್ಯವನ್ನು ಕಳೆದಿದ್ದೀವಿ. ಅಷ್ಟರ ಮಟ್ಟಿಗೆ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 My dear girls, dear boys, dear teachers, ದಾರಿ ತೋರೋ ಗುರುವೇ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಬೇಕು ನಮ್ಮೆಲ್ಲರ ಬಾಳದಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು ಬಾಲವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ ನಾವು ಆಡಿದ ಆಟ
ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು ನಾಗರ ಹಾವು